ಅಕ್ರಮವಾಸಿಗಳಿಗೆ ಟ್ರಂಪ್ ಆಫರ್. ಕ್ರಿಸ್ಮಸ್ಗೆ ದೇಶ ಬಿಟ್ಟು ಹೋದ್ರೆ ಉಡುಗೊರೆ. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತ ಅಧಿಕಾರಕ್ಕೆ ಬಂದ ಮೇಲೆ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿರೋದು ನಮಗೆಲ್ಲ ಗೊತ್ತೇ ಇದೆ. ಆದರೆ ಈಗ ಟ್ರಂಪ್ ಆಡಳಿತ ಆಕರ್ಷಕವಾದ ಒಂದು ಆಫರನ್ನು ಮುಂದಿಟ್ಟಿದೆ. ಅಮೆರಿಕದಲ್ಲಿ ಅಕ್ರಮವಾಗಿ ವಾಸಿಸ್ತಿರೋ ಜನರಿಗೆ ದೇಶ ಬಿಟ್ಟು ಹೋಗೋಕ್ಕೆ ಟ್ರಂಪ್ ಸರ್ಕಾರ ಹಣದ ಆಮಿಷ ಒಡ್ತಿದೆ. ಅದು ಕೂಡ ಸಣ್ಣ ಪುಟ್ಟ ಮೊತ್ತ ಅಲ್ಲ, ಒಟ್ಟು $3,000, ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು 2,70,000 ರೂಪಾಯಿಗಳು. ಇದರ ಜೊತೆಗೆ ಉಚಿತ ವಿಮಾನ ಪ್ರಯಾಣದ ವ್ಯವಸ್ಥೆ ಕೂಡ ಮಾಡಿಕೊಡುತ್ತೆ. ಇದೇನಿದು ಹೊಸ ಪ್ಲ್ಯಾನ್? ಟ್ರಂಪ್ ಸರ್ಕಾರ ಯಾಕೆ ಇಷ್ಟು ದೊಡ್ಡ ಮೊತ್ತ ಕೊಡ್ತಿದೆ? ಈ ಆಫರ್ ಪಡೆಯೋದು ಹೇಗೆ? ಇಲ್ಲಿದೆ ಇನ್ನಷ್ಟು ಮಾಹಿತಿ. ಏನಿದು ಕ್ರಿಸ್ಮಸ್ ಇನ್ಸೆಂಟಿವ್ ಯೋಜನೆ? ಈ ಕೊಡುಗೆ ಡಿಸೆಂಬರ್ವರೆಗೆ ಮಾತ್ರ ಅನ್ವಯ. ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇತ್ತೀಚೆಗೆ ಒಂದು ಮಹತ್ವದ ಘೋಷಣೆ ಮಾಡಿದೆ. ಅಮೆರಿಕದಲ್ಲಿ ಕಾನೂನುಬದ್ಧ ದಾಖಲೆಗಳು ಇಲ್ಲದೆ ವಾಸ ಮಾಡ್ತಿರೋರು ತಾವಾಗಿ ಒಪ್ಕೊಂಡು ದೇಶ ಬಿಟ್ರೆ ಅವರಿಗೆ ಕ್ರಿಸ್ಮಸ್ ಪ್ರೋತ್ಸಾಹಧನ ಕೊಡೋದಾಗಿ ಹೇಳಿದೆ. ಈ ಹಿಂದೆ ಸ್ವಯಂ ಗಡಿಪಾರು ಯೋಜನೆಯಡಿ $1,000 ನೀಡಲಾಗ್ತಿತ್ತು. ಆದರೆ ಈ ಕ್ರಿಸ್ಮಸ್ ಸೀಸನ್ನಲ್ಲಿ ಟ್ರಂಪ್ ಸರ್ಕಾರ ಈ ಮೊತ್ತವನ್ನು 3 ಪಟ್ಟು ಹೆಚ್ಚು ಮಾಡಿದೆ. ಅಂದರೆ ಡಿಸೆಂಬರ್ ಅಂತ್ಯದೊಳಗೆ ಯಾರಾದರೂ ತಾವಾಗೇ ದೇಶ ಬಿಟ್ಟು, ಅಂದರೆ ಅಮೆರಿಕ ಬಿಟ್ಟು ಹೊರಟ್ರೆ ಅವರಿಗೆ $3,000 ಸಿಗುತ್ತೆ. ಇದು ಕೇವಲ ಈ ವರ್ಷದ ಅಂತ್ಯದವರೆಗೆ ಮಾತ್ರ ಅನ್ವಯ ಆಗೋ ಸೀಮಿತ ಅವಧಿಯ ಕೊಡುಗೆ. ಸರಿ, ಹಾಗಾದರೆ ಈ ಹಣವನ್ನು ಪಡೆಯೋದು ಹೇಗೆ? ಯಾರಿಗೆಲ್ಲ ಈ ಕೊಡುಗೆ ಅನ್ವಯ ಆಗುತ್ತೆ ಅನ್ನೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಇದಕ್ಕಾಗಿ ಅಮೆರಿಕ ಸರ್ಕಾರ ಒಂದು ಸುಲಭದ ದಾರಿಯನ್ನು ಮಾಡಿಕೊಟ್ಟಿದೆ. ವಲಸಿಗರು CBP ಹೋಮ್ ಅನ್ನೋ ಮೊಬೈಲ್ ಆ್ಯಪ್ ಮೂಲಕ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ತಾವು ಸ್ವಯಂ ಪ್ರೇರಿತರಾಗಿ ದೇಶ ಬಿಟ್ಟು ಹೋಗೋದಾಗಿ ಒಪ್ಪಿಗೆ ಕೊಡಬೇಕು. ಈ ಆ್ಯಪ್ ಮೂಲಕ ಅರ್ಜಿ ಸಲ್ಲಿಸೋರಿಗೆ ಕೇವಲ ಹಣ ಮತ್ತು ವಿಮಾನದ ಟಿಕೆಟ್ ಮಾತ್ರ ಸಿಗೋದಿಲ್ಲ. ಅಮೆರಿಕದಲ್ಲಿ ಅಕ್ರಮವಾಗಿ ಉಳಿದಿದ್ದಕ್ಕಾಗಿ ವಿಧಿಸಲಾಗೋ ದಂಡ ಹಾಗೆ ಇತರ ಕಾನೂನು ಪ್ರಕ್ರಿಯೆಗಳಿಂದಲೂ ಅವರಿಗೆ ವಿನಾಯಿತಿ ಸಿಗುತ್ತೆ. ಅಂದರೆ ಒಂದು ರೀತಿಯಲ್ಲಿ ಕ್ಲೀನ್ ಎಕ್ಸಿಟ್ ಕಾರ್ಡ್ ಇದ್ದಂತೆ. ಟ್ರಂಪ್ ಸರ್ಕಾರ ಅಕ್ರಮ ವಲಸಿಗರಿಗೆ ಯಾಕೆ ಇಷ್ಟೊಂದು ಹಣ ಕೊಡ್ತಿದೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಿರಬಹುದು. ಇದರ ಹಿಂದೆ ಒಂದು ದೊಡ್ಡ ಆರ್ಥಿಕ ಲೆಕ್ಕಾಚಾರನೇ ಇದೆ. ಒಬ್ಬ ವ್ಯಕ್ತಿಯನ್ನ ಬಲವಂತವಾಗಿ ಬಂಧಿಸಿ ಜೈಲಿನಲ್ಲಿಟ್ಟು ಕಾನೂನು ಹೋರಾಟ ನಡೆಸಿ ಗಡಿಪಾರು ಮಾಡಬೇಕಾದ್ರೆ ಸರ್ಕಾರಕ್ಕೆ ಅಂದಾಜು $15,000ದಿಂದ $20,000 ಖರ್ಚಾಗುತ್ತೆ. ಅದರ ಜೊತೆಗೆ ಕೆಲವು ತಿಂಗಳ ಹಗ್ಗ ಜಗ್ಗಾಟವೂ ಇರುತ್ತೆ. ಅದೇ ವ್ಯಕ್ತಿ $3,000 ಪಡೆದು ತಾನಾಗೆ ಹೋದರೆ ಸರ್ಕಾರಕ್ಕೆ $1,000 ಉಳಿತಾಯ ಆಗುತ್ತೆ. ಅಂದರೆ ಈ ಯೋಜನೆ ದೇಶದ ತೆರಿಗೆದಾರರ ಹಣವನ್ನು ಉಳಿಸೋಕೆ ಮತ್ತು ಗಡಿಪಾರು ಪ್ರಕ್ರಿಯೆಯನ್ನು ವೇಗಗೊಳಿಸೋಕೆ ಮಾಡಿದ ಒಂದು ತಂತ್ರ. ದೇಶ ಬಿಟ್ಟರೆ ಡಾಲರ್, ಇಲ್ದಿದ್ರೆ ಅರೆಸ್ಟ್. ಈ ವರ್ಷ 19 ಲಕ್ಷ ಅಕ್ರಮ ವಲಸಿಗರು ಔಟ್. ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಕಾರ್ಯದರ್ಶಿ ಕ್ರಿಸ್ಟಿ ನೋಮ್ ಅಕ್ರಮ ವಲಸಿಗರಿಗೆ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಕ್ರಿಸ್ಮಸ್ ಸೀಸನ್ನಲ್ಲಿ ಅಕ್ರಮ ವಲಸಿಗರು ತಮಗೆ ತಾವೇ ಮತ್ತು ತಮ್ಮ ಕುಟುಂಬಕ್ಕೆ ನೀಡಬಹುದಾದ ಅತ್ಯುತ್ತಮ ಉಡುಗೊರೆ ಅಂದರೆ ಸ್ವಯಂ ಗಡಿಪಾರು ಮಾಡಿಕೊಳ್ಳೋದು ಅಂತ ಹೇಳಿದ್ದಾರೆ.
ಒಂದ್ ವೇಳೆ ಈ ಆಫರ್ ಬಳಸ್ಕೊಂಡು ದೇಶ ಬಿಡದೆ ಹೋದ್ರೆ ಮುಂದೆ ಭೀಕರ ಪರಿಣಾಮ ಎದುರಿಸಬೇಕಾಗುತ್ತೆ. ನಾವು ನಿಮ್ಮನ್ನ ಹುಡುಕ್ತೇವೆ, ಬಂಧಿಸ್ತೇವೆ ಮತ್ತು ಗಡೀಪಾರು ಮಾಡ್ತೇವೆ. ಅಷ್ಟೇ ಅಲ್ಲ, ಬಲವಂತವಾಗಿ ಗಡೀಪಾರು ಆದವರು ಮತ್ತೆ ಯಾವತ್ತೂ ಕೂಡ ಅಮೆರಿಕಕ್ಕೆ ವಾಪಸ್ ಹೋಗೋಕೆ ಆಗದಂತ ಶಾಶ್ವತ ನಿಷೇಧ ಹೇರಲಾಗುತ್ತೆ. ಹೀಗಂತ ಸರ್ಕಾರ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ 2025 ಜನವರಿಯಿಂದ ಇಲ್ಲಿವರೆಗೂ ಸುಮಾರು 19 ಲಕ್ಷ ಅಕ್ರಮ ವಲಸಿಗರು ಈಗಾಗಲೇ ಸ್ವಯಂ ಪ್ರೇರಿತರಾಗಿ ಅಮೆರಿಕ ಬಿಟ್ಟಿದ್ದಾರೆ. ಅದರಲ್ಲಿ ಸಾವಿರಾರು ಜನರು ಈ CBP ಹೋಮ್ ಪ್ರೋಗ್ರಾಂ ಬಳಸ್ಕೊಂಡಿದ್ದಾರೆ. ಈಗ $3,000 ಆಫರ್ ಕೊಡ್ತಿರೋದ್ರಿಂದ ಈ ಸಂಖ್ಯೆ ಇನ್ನೂ ಹೆಚ್ಚಾಗೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಅಕ್ರಮ ವಲಸಿಗರನ್ನ ಹೊರಹಾಕೋಕೆ ಟ್ರಂಪ್ ಸರ್ಕಾರ ಹಣ ಮತ್ತು ಎಚ್ಚರಿಕೆ ಎರಡನ್ನೂ ಬಳಸ್ತಿದೆ. ಈ ಯೋಜನೆ ಅಕ್ರಮ ವಲಸೆಯನ್ನ ತಡೆಯೋಕೆ ಸಹಾಯ ಮಾಡುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.